ಉಗ್ರರ ಮೇಲೆ ಭಾರತದಿಂದ ಪ್ರತೀಕಾರದ ಹೆಜ್ಜೆ. 26 ಜನರ ಸಾವಿಗೆ ಕಾರಣನಾದ ಉಗ್ರನ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಟ್ರಾಲ್ನಲ್ಲಿರುವಂತಹ ಉಗ್ರ ಆಸಿಫ್ ಶೇಖ್ ಮನೆಯನ್ನ ಧ್ವಂಸಗೊಳಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಉಗ್ರರ ಮೇಲೆ ಭಾರತದಿಂದ ಪ್ರತೀಕಾರದ ಹೆಜ್ಜೆ, ಮೊದಲ ಹೆಜ್ಜೆ ಇದು. ಆರಂಭ ಆಗಿದೆ ಇಲ್ಲಿಂದ, ಆದ್ರೆ ಇಷ್ಟು ಮಾತ್ರ ಸಾಲೋದಿಲ್ಲ ಅನ್ನೋದಂತೂ ಖಚಿತ. ಟ್ರಾಲ್ನಲ್ಲಿರುವಂತಹ ಉಗ್ರ ಆಸಿಫ್ ಶೇಖ್ನ ಮನೆಯನ್ನ ಈಗ ಧ್ವಂಸಗೊಳಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಉಗ್ರನ ಮೇಲೆ ಭಾರತದಿಂದ ಪ್ರತೀಕಾರ ಶುರುವಾಗಿದೆ. ಇಡೀ ಭಾರತೀಯರು ಕೇಳ್ತಾ ಇರುವಂತಹ ಪ್ರತೀಕಾರ ಈಗ ಆರಂಭ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ದಾಳಿಯನ್ನ ನಡೆಸಿದ್ನಲ್ಲ ಈ ಉಗ್ರ ಆಸಿಫ್, ಆತನ ಮನೆಯನ್ನ ಸಂಪೂರ್ಣ ಧ್ವಂಸ ಮಾಡಿರೋದು ಈತನ ಮನೆಯೇ ಅದು. ಆ ಫೋಟೋದಲ್ಲಿ ನೀವು ಈಗಷ್ಟೇ ಗಮನಿಸ್ತಾ ಇದ್ರಲ್ಲ, ಆಸಿಫ್ ಅವನ ಮನೆ ಇದು. ಸಂಪೂರ್ಣ ಅದನ್ನ ನೆಲಸಮ ಮಾಡಲಾಗಿದೆ. ಇರೋದಕ್ಕೊಂದು ಸೂರಿರಬಾರ್ದು, ಬೀದಿಗೆ ಬೀಳ್ಬೇಕು. ಈತ ಈ ಶಂಕಿತ ಉಗ್ರ 2 ಅಂತ ಏನ್ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಆಸಿಫ್ ಶೇಖ್ ಅಂತ ಈತನ ಹೆಸರು. ಇವನ್ ಮನೆಯನ್ನ ಸಂಪೂರ್ಣ ನೆಲಸಮ ಮಾಡಲಾಗಿದೆ. ಇವನನ್ನು ಅದರೊಳಗೆ ಹೂತಾಕಬೇಕಾಗಿತ್ತು, ಆದ್ರೆ ಸಿಕ್ಕಿಲ್ಲ ಅನ್ಸುತ್ತೆ. ಇಂಥ ಹೀನ ಕೃತ್ಯ ನಡೆಸಿದ ಮೇಲೆ ಹೋಗಿ ಮನೆಯಲ್ಲಿರೋ ತಾಕತ್ತು ಬೇಕಲ್ಲ. ಇನ್ನೆಲ್ಲಿ ಅಡಗಿಕೊಳ್ತಿದಾರೋ ಗೊತ್ತಿಲ್ಲ. ಬಟ್ ಈಗಾಗಲೇ ಒಬ್ಬೊಬ್ಬರ ಫೋಟೋಗಳು ಮತ್ತೆ ಐಡೆಂಟಿಟಿ ಪತ್ತೆಯಾಗಿರೋದ್ರಿಂದ ಭಾರತೀಯ ಸೇನೆ ಒಬ್ಬೊಬ್ಬ ಉಗ್ರನ ಬೆನ್ನ ಹತ್ತಿ ಹೊಡೆಯೋದಕ್ಕೆ ಮುಂದಾಗಿದೆ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಿಹಾರದಲ್ಲಿ ನಿಂತು ಮಾತಾಡಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ರು. ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಉಗ್ರರು ಆ ರೀತಿ ಹೊಡೆತ ಕೊಡ್ತೀವಿ ಈ ಸಲ, ಭೂಮಿಯ ಕಟ್ಟ ಕಡೆಯವರೆಗೂ ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಭಾರತದಿಂದ ಮೊದಲ ಪ್ರತೀಕಾರದ ಹೆಜ್ಜೆ. ಸದ್ಯ ಉಗ್ರ ಆಸಿಫ್ ಶೇಖ್ನ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಯಾರೆಲ್ಲ ಇದ್ರೋ ಅಲ್ಲಿ, ಆತನ ಕುಟುಂಬದ ಸದಸ್ಯರು ಇದ್ರೋ ಇಲ್ವೋ ಅಥವಾ ಅವರೆಂಥವ್ರೋ ಗೊತ್ತಿಲ್ಲ. ಸದ್ಯಕ್ಕೆ ಗೊತ್ತಾಗ್ತಾ ಇರೋ ಮಾಹಿತಿ ಮತ್ತೆ ಸ್ಥಳದಿಂದ ಸಿಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಉಗ್ರ ವಾಸವಾಗಿದ್ದಂತಹ ಮನೆ ಇದು. ಕಾಶ್ಮೀರದ ಪಹಲ್ಗಾಮ್ಗೆ ಬಂದೂಕು ಹಿಡ್ಕೊಂಡು ನುಗ್ಗಿ ಪ್ರವಾಸಿಗರ ಮೇಲೆ ಅಟ್ಟಹಾಸ ಮೆರೆದು ಹೇಡಿತನ ಪ್ರದರ್ಶಿಸಿದ್ದ ಉಗ್ರರ ಪೈಕಿ ಒಬ್ಬ. ಆತನ ಮನೆಯನ್ನ ಈ ತರ ಬ್ಲಾಸ್ಟ್ ಮಾಡಿ ಧ್ವಂಸಗೊಳಿಸಲಾಗಿದೆ. ಆ ಉಗ್ರರು ಸಿಕ್ಕಿದ್ರು ಕೂಡ ಇದಕ್ಕಿಂತ ಕ್ರೂರವಾಗಿ ಅವರನ್ನು ಕೊಲ್ಲಬೇಕು. ಸದ್ಯ ಮೊದಲ ಪ್ರತೀಕಾರದ ಹೆಜ್ಜೆನೆ, ಅದರ ಇಂಟೆನ್ಸಿಟಿ ಏನಿದೆ ಅನ್ನೋದನ್ನ ಈ ದೃಶ್ಯಗಳು ತೋರಿಸ್ತಾ ಇದೆ. ಇದು ಈ ಉಗ್ರನ ಮನೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಮುಲಾಜೆ ಇಲ್ಲ, ಹಿಂದೆ ಮುಂದೆ ಯೋಚನೆ ಮಾಡೋ ಮಾತೇ ಇಲ್ಲ. ಸೈನಿಕರು ಒಳಗೋಗಿ ಪರಿಶೀಲನೆ ನಡೆಸೋದು ಅಥವಾ ಮನೆಯನ್ನು ಸೀಸ್ ಮಾಡೋದು, ಆಮೇಲೆ ವಿಚಾರಣೆ ನಡೆಸೋದು ಅವೆಲ್ಲ ಇಲ್ಲ. ಅಷ್ಟು ಮುಲಾಜ್ ಇಟ್ಕೊಂಡು ಕೂತ್ಕೊಳ್ಳೋದು ಬೇಕಿಲ್ಲ ಈ ಉಗ್ರರ ಹತ್ರ. ಯಾಕಂದ್ರೆ ಇಡೀ ಭಾರತೀಯರ ರಕ್ತ ಕುದೀತಾ ಇದೆ. ಈ ಬಾರಿ ನಡೆದಿರುವಂತಹ ಘಟನೆಗೆ ಯಾವ ರೀತಿ ಪ್ರತೀಕಾರ ಇರುತ್ತೆ ಅನ್ನೋದನ್ನ ಭಾರತ ಇಡೀ ವಿಶ್ವಕ್ಕೆ ತೋರಿಸಬೇಕಾಗಿದೆ. ಭಯೋತ್ಪಾದನೆಯನ್ನ ಭಾರತ ಹೇಗೆ ಎದುರಿಸುತ್ತೆ, ಭಯೋತ್ಪಾದಕರಿಗೆ ಯಾವ ರೀತಿ ಭಾರತ ಉತ್ತರ ಕೊಡುತ್ತೆ ಅನ್ನೋದನ್ನ ಇದರ ಮೂಲಕ ಭಾರತ ಸಾಬೀತು ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ರೀತಿಯಾದಂತಹ ಆಕ್ಷನ್ಗಳು ಇನ್ನೂ ಹೆಚ್ಚು ಬೇಕು. ಇದು ಸಾಲಲ್ಲ, ಆದ್ರೆ ಇದು ಮೊದಲ ಪ್ರತೀಕಾರದ ಹೆಜ್ಜೆ ಆಗಿದೆ. ಸದ್ಯಕ್ಕೆ ಸಮಾಧಾನ. ಒಬ್ಬ ಉಗ್ರನ ಮನೆಯನ್ನ ಬಾಂಬ್ ಬಿಟ್ಟು ಉಡಾಯಿಸಿದ್ದಾರೆ. ಆತ ಇರ್ಲಿಕ್ಕಿಲ್ಲ ಬಹುಶಃ ಅಲ್ಲಿ. ಯಾವಾಗ ಫೋಟೋಗಳು ರಿಲೀಸ್ ಆಗುತ್ತೆ, ಸ್ಕೆಚ್ಗಳು ರಿಲೀಸ್ ಆಗುತ್ತೆ, ಕಾಡಲ್ಲೋಗಿ ಹೇಡಿಗಳ ತರ ಯಾವುದೋ ಬಿಲದ ಒಳಗೆ ಅಡಗಿ ಹೆಗ್ಗಣಗಳ ತರ ಕೂತಿರ್ತಾರೆ. ಇಂಥ ಕೃತ್ಯ ಎಸಗಿದ ಮೇಲೆ ಏನು ಎದೆ ಕೊಟ್ಟು ಎದುರಿಸೋ ತಾಕತ್ತಂತೂ ಈ ರಣಹೇಡಿಗಳಿಗಿರೋದಿಲ್ಲ. ಹೀಗಾಗಿ ಬಟ್ ಈತನ ಫೋಟೋ ಸಿಕ್ಕಿದ್ದೆ, ಎಲ್ಲ 4 ಉಗ್ರರ ಫೋಟೋ ಸಿಕ್ಕಿರೋದ್ರಿಂದ ಈಗ ಒಬ್ಬೊಬ್ಬರ ಡೀಟೇಲ್ಸ್ ಅನ್ನು ಬೆನ್ನಹತ್ತಿ ಭಾರತೀಯ ಸೈನ್ಯ ಕಲೆ ಹಾಕ್ತಾ ಇದೆ. ಹೀಗೆ ಒಬ್ಬನ ವಿಳಾಸ ಸಿಕ್ಕಿದೆ, ಆತನ ಮನೆ ಇದು ಅನ್ನೋದು ಗೊತ್ತಾಗಿದೆ. ಆಸಿಫ್ ಶೇಖ್ ಅಂತ ಈ ಎಡಭಾಗದ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಫೋಟೋ, ಒಂದು ಮೊದಲಿಗೆ ಆ ಸ್ಕೆಚ್ ಅನ್ನ ರೆಡಿ ಮಾಡಿದ್ದು ಉಗ್ರರು ಹೇಗಿದ್ರು ಈ ದಾಳಿ ನಡೆಸಿದವರು ಅಂತ. ಅದಾದ್ಮೇಲೆ ಆತನ ಫೋಟೋನೇ ಸಿಕ್ತು. ಸೊ ಈತ ಯಾರು, ಎಲ್ಲಿಯವನು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಟ್ರಾಲ್ನಲ್ಲಿದೆ ಈತನ ನಿವಾಸ ಅಂತ ಗೊತ್ತಾಗುತ್ತೆ ಭಾರತೀಯ ಸೈನಿಕರಿಗೆ. ಅಲ್ಲಿಗೆ ನುಗ್ಗಿ ಆತನ ಮನೆಯನ್ನ ಈ ತರ ಬಾಂಬ್ ಬಿಟ್ಟು ಉಡಾಯಿಸಿದ್ದಾರೆ. ಒಬ್ಬೊಬ್ಬ ಉಗ್ರನ ಮನೆಗೂ ಎಂಥ ಪರಿಸ್ಥಿತಿ ಬರುತ್ತೆ, ಉಗ್ರರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ತೋರಿಸ್ಬೇಕು. ಆ ಮೂಲಕ ಕೇಂದ್ರ ಸರ್ಕಾರ, ಭಾರತೀಯ ಸೇನೆ ಅಂತ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಹೋಗ್ಬೇಕು. ಇದು ಬರೀ ಮೊದಲ ಹೆಜ್ಜೆ ಅಷ್ಟೇ. ಹುಡುಕಿ ಎಳ್ಕೊಂಡು ಬಂದು ಹೊಡಿಬೇಕು. ಜನರ ಮಧ್ಯೆ ಪಬ್ಲಿಕ್ ಅಲ್ಲಿ ನೇತಾಕಿದ್ರು ತಪ್ಪಿಲ್ಲ ಇಂಥ ಕ್ರೂರಿಗಳನ್ನ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಸೊ ಚಂದ್ರಮೋಹನ್, ಭಾರತದಿಂದ ಪ್ರತೀಕಾರದ ಮೊದಲ ಹೆಜ್ಜೆ, ಉಗ್ರನ ಮನೆಯನ್ನ ಉಡೀಸ್ ಮಾಡಿರೋದು, ಡೀಟೇಲ್ಸ್ ಕೊಡೋದಾದ್ರೆ.
ಹೌದು ವಿಜಯ್, ಈಗ ಮುಖ್ಯವಾಗಿ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂತವರು ಪಾಕಿಸ್ತಾನದ ಉಗ್ರರು. ಈ ಪಾಕಿಸ್ತಾನದ ಉಗ್ರರ ಪೈಕಿ ಕೆಲವು ಜಮ್ಮು ಕಾಶ್ಮೀರದ ಉಗ್ರರು ಕೂಡ ಸೇರ್ಕೊಂಡಿದ್ದಾರೆ. 3 ಮಂದಿ ಪಾಕಿಸ್ತಾನದವರಾದ್ರೆ ಇನ್ನಿಬ್ರು ಜಮ್ಮು ಕಾಶ್ಮೀರದವರು ಅನ್ನೋ ಮಾಹಿತಿ ಕೂಡ ಸೇನೆಗೆ ಸಿಕ್ಕಿದೆ. ಈಗ ಜಮ್ಮು ಕಾಶ್ಮೀರದ ಯಾವ ಉಗ್ರರು ಈ ಒಂದು ದಾಳಿನಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಸಾಕ್ಷ್ಯಾಧಾರ ಸಮೇತವೇ ಸೇನೆ ಕಲೆ ಹಾಕಿತ್ತು. ಅದರಲ್ಲಿ ಈ ಆಸಿಫ್ ಶೇಖ್ ಅನ್ನೋ ಆತ ಕೂಡ ಒಬ್ಬ. ಹೀಗಾಗಿ ಆತನ ಮನೆಯನ್ನ ಹುಡುಕಿ ಈಗ ಮನೆಯನ್ನ ಸಂಪೂರ್ಣವಾಗಿ ನಾಶಪಡಿಸುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಈಗ ಆತನಿಗಾಗೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದೆ. ಮುಖ್ಯವಾಗಿ ಪಹಲ್ಗಾಮ್ನ ಈ ಪ್ರವಾಸಿಗರ ಮೇಲೆ ನಡೆಸಿದಂತ ದಾಳಿನಲ್ಲಿ 5-6 ಮಂದಿ ಉಗ್ರರು ಬಂದಿದ್ರು. ಅವರೆಲ್ಲರೂ ಕೂಡ ಗುಂಡಿನ ದಾಳಿಯನ್ನ ನಡೆಸಿದ್ರು ಅಂತ ಹೇಳಿ ಪ್ರತ್ಯಕ್ಷದರ್ಶಿಗಳೆಲ್ಲರೂ ಕೂಡ ಸೇನೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವರು ದಾಳಿ ನಡೆಸ್ತಾ ಇರ್ತಕ್ಕಂತ ಕ್ಷಣಗಳ ವಿಡಿಯೋಗಳು ಕೂಡ ಭಾರತೀಯ ಸೇನೆಗೆ ಸಿಕ್ಕಿವೆ. ಇದ್ರ ಆಧಾರದ ಮೇಲೆ ಉಗ್ರರು ಯಾರ್ಯಾರು ಅನ್ನೋದ್ರ ಮಾಹಿತಿಯನ್ನು ಕೂಡ ಸೇನೆ ಕಲೆ ಹಾಕಿದೆ. ಜೊತೆಗೆ ಅವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು ಈಗಾಗಲೇ 20 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗೂ ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಘೋಷಣೆಯನ್ನು ಕೂಡ ಮಾಡಿದ್ರು. ಈಗ ಬಂದಿದ್ದಂತ 5-6 ಮಂದಿ ಉಗ್ರರ ಪೈಕಿ 3-4 ಮಂದಿ ಪಾಕಿಸ್ತಾನಕ್ಕೆ ಸೇರಿದ್ರೆ, ಇನ್ನಿಬ್ರು ಸ್ಥಳೀಯ ಜಮ್ಮು ಕಾಶ್ಮೀರದವರೇ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಅದರ ಆಧಾರದ ಮೇಲೆ ಈ ಆಸಿಫ್ ಶೇಖ್ ಎಂಬಾತ ಕೂಡ ಒಬ್ಬ ಅನ್ನೋ ಒಂದು ತೀರ್ಮಾನಕ್ಕೆ ಸೇನೆ ಬಂದಿತ್ತು. ಹೀಗಾಗಿ ಆಸಿಫ್ ಶೇಖ್ ಮನೆಯನ್ನೇ ಈಗ ಸಂಪೂರ್ಣವಾಗಿ ಕಳೆದ ರಾತ್ರಿ ನಾಶಪಡಿಸತಕ್ಕಂತ ಕೆಲಸವನ್ನ ಈಗ ಭಾರತೀಯ ಸೇನೆ ಮಾಡಿದೆ. ಆತನಿಗಾಗೂ ಕೂಡ ಹುಡುಕಾಟವನ್ನ ಈಗ ನಡೆಸ್ತಾ ಇದೆ. ಮುಖ್ಯವಾಗಿ ಉಗ್ರರು ಎಲ್ಲೇ ಇದ್ರು ಕೂಡ ಅವ್ರನ್ನ ಹುಡುಕಿ ಹೊಡಿತೇವೆ ಅನ್ನೋ ಒಂದು ಮಾತನ್ನ ನಿನ್ನೆ ಬಿಹಾರದ ಬಹಿರಂಗ ಸಭೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ರು. ಅವ್ರನ್ನ ಗುರುತಿಸ್ತೇವೆ, ಹುಡುಕಿ ಹೊಡಿತೇವೆ, ಅವ್ರನ್ನ ಖಂಡಿತವಾಗಿ ಶಿಕ್ಷಿಸ್ತೇವೆ, ಅವರು ಊಹಿಸಿಕೊಳ್ಳ ಆಗದಂತ ರೀತಿಯಲ್ಲಿ ಶಿಕ್ಷೆಯನ್ನ ಕೊಡ್ತೇವೆ ನಾವು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗವಾಗಿ ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನ ಅವರನ್ನ ಶಿಕ್ಷಿಸ್ತಕ್ಕಂತ ಕೆಲಸವನ್ನ ಈಗ ಭಾರತೀಯ ಸೇನೆ ಆರಂಭವನ್ನ ಮಾಡಿದೆ. ಅದರ ಮೊದಲ ಹೆಜ್ಜೆಯಾಗಿ ಈಗ ಆಸಿಫ್ ಶೇಖ್ನ ಮನೆಯನ್ನ ಸಂಪೂರ್ಣವಾಗಿ ನಾಶಪಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ವಿಜಯ್, ಚಂದ್ರಮೋಹನ್, ಈಗ ಈ ಕ್ರಮ ಏನಿದೆ ಭಾರತೀಯ ಸೈನ್ಯದ್ದು, ಮುಂದಿನ ಹೆಜ್ಜೆಗಳು ಏನಿರುತ್ತೆ ಅನ್ನೋದನ್ನ ಬಹುಶಃ ಈ ಆರಂಭಿಕ ಹಂತದಲ್ಲೇ ಸೂಚಿಸ್ತಾ ಇದೆ ಅಂತ ಭಾವಿಸಬಹುದಾ ಭಾರತೀಯರು? ಹೌದು ವಿಜಯ್, ಈಗ ಮುಖ್ಯವಾಗಿ ಭಾರತ ಈಗ ಮೊದಲ ಹೆಜ್ಜೆಯಾಗಿ ರಾಜತಾಂತ್ರಿಕ ಕ್ರಮಗಳನ್ನ ಮೊನ್ನೆ ರಾತ್ರಿ ತೆಗೆದುಕೊಂಡಿತ್ತು. ಅದಾದ ಬಳಿಕ ಮಿಲಿಟರಿ ಕಾರ್ಯಾಚರಣೆಯನ್ನ ನಡೆಸಬೇಕು. ಅದಾದ ಬಳಿಕ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೂ ಕೂಡ ಪಾಕಿಸ್ತಾನ ಭಯೋತ್ಪಾದಕರಿಗೆ ಬೆಂಬಲ ಆಶಯವನ್ನು ನೀಡಿರುವುದು ಮತ್ತು ಪಾಕಿಸ್ತಾನದ ಭಯೋತ್ಪಾದಕರೇ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದಾರೆ ಅನ್ನೋದನ್ನು ತಿಳಿಸುವ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬೆಂಬಲ ನೀಡುವಂತ ಬಣ್ಣವನ್ನ ಬಯಲು ಮಾಡುವಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿತ್ತು. ಈಗಾಗಲೇ ಒಂದು ರಾಜತಾಂತ್ರಿಕ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಅದಾದ ಬಳಿಕ ಈಗ ಮಿಲಿಟರಿ ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ. ಈ ಮಿಲಿಟರಿ ಕಾರ್ಯಾಚರಣೆಯ ಮೊದಲ ಭಾಗವಾಗಿನೇ ಈ ಆಸಿಫ್ ಶೇಖ್ ಎಂಬಾತನ ಮನೆಯನ್ನ ಸಂಪೂರ್ಣವಾಗಿ ನಾಶಪಡಿಸಿರೋದು. ಇದಾದ ಬಳಿಕ ಈಗ ಮುಖ್ಯವಾಗಿ ಭಯೋತ್ಪಾದಕರ ಶಿಬಿರಗಳನ್ನು ಕೂಡ ನಾಶಪಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗ ಪ್ಲಾನ್ ಅನ್ನ ಸೇನೆ ರೂಪಿಸಿಕೊಂಡಿದೆ. ಅದನ್ನು ಈಗ ಮುಂದಿನ ಕೆಲವೇ ದಿನಗಳಲ್ಲಿ ಅತ್ಯಂತ ರಹಸ್ಯವಾಗಿ ಕಾರ್ಯರೂಪಕ್ಕೆ ತರಲಾಗುತ್ತೆ. ಅದು ತಂದ ಬಳಿಕ ಅಷ್ಟೇನೆ ಯಾವ ರೀತಿಯಾಗಿ ಈ ಒಂದು ಪಾಕಿಸ್ತಾನದ ಭಯೋತ್ಪಾದಕರ ಶಿಬಿರಗಳನ್ನ ಸೇನೆ ನಾಶಪಡಿಸ್ತು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಆದ್ರೆ ಈಗ ಎಲ್ಲಾ ಒಂದು ಮಿಲಿಟರಿ ಪ್ಲಾನ್ ಗಳನ್ನು ಕೂಡ ಈಗ ಸೇನೆ ಮತ್ತು ಭಾರತ ಸರ್ಕಾರ ರೆಡಿ ಮಾಡಿ ಇಟ್ಕೊಂಡು ಒಂದು ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದೆ. ಸೂಕ್ತ ಸಮಯ ಸಂದರ್ಭದಲ್ಲೇ ಆ ಒಂದು ಪ್ಲಾನ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದು, ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನು ಕೂಡ ನಡೆಸುತ್ತೆ. ಈಗ ಮುಖ್ಯವಾಗಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕೆಲವು ಸ್ಥಳೀಯರ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಬೆಂಬಲವನ್ನ ಕೊಡೋದು, ಆಶ್ರಯವನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ಸೇನೆಗೆ ಮಾಹಿತಿ ಇದ್ದ ಕಾರಣಕ್ಕಾಗಿನೇ ಈಗಾಗಲೇ 1500 ಮಂದಿಯನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರ ಮೂಲಕವೂ ಕೂಡ ಈಗ ಮಾಹಿತಿಯನ್ನು ಪಡೆಯಲಾಗ್ತಾ ಇದೆ. ಮುಖ್ಯವಾಗಿ ಭಯೋತ್ಪಾದಕರಿಗೆ ಜಮ್ಮು ಕಾಶ್ಮೀರದಲ್ಲಿ ಬೆಂಬಲ ಕೊಡೋದಾಗ್ಲಿ, ಆಶ್ರಯ ಕೊಡೋದಾಗ್ಲಿ, ಪ್ರೋತ್ಸಾಹ ಕೊಡೋದಾಗ್ಲಿ ಯಾರೇ ಮಾಡಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಈಗ ಸೇನೆ ಮುಂದಾಗಿದೆ. ಹೀಗಾಗಿ ಈಗ 1500 ಮಂದಿಯನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಜೊತೆಗೆ ಈ ಒಂದು ಆಸಿಫ್ ಶೇಖ್ ಎಂಬ ಉಗ್ರರ ಮನೆಯನ್ನು ಕೂಡ ಈಗ ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ. ವಿಜಯ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.